ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವು ರಾಧಿಕಾ ಪಕ್ಕ ಬಂದು ನಿಂತ್ಕೊಳ್ಳಿ. ಹಾ ಸರ್. ನಿಮ್ಮ ಮದುವೆಗೆ ನನ್ನ ಕಡೆಯಿಂದ ಒಂದು ಕಿರು ಕಾಣಿಕೆ. ಅಯ್ಯೋ ಸರ್, ಇದೆಲ್ಲ ಯಾಕೆ? ನೀನ್ ಮಾಡಿರೋದ್ರ ಮುಂದೆ ಇದೆಲ್ಲ ಏನೇನೂ ಅಲ್ಲಮ್ಮ. ಆವತ್ ನೀನ್ ಬಂದು ನನ್ನ ಮಗನ್ನ ಸೊಸೆನ ನನ್ನಿಂದ ಕಾಪಾಡಿ ನನ್ನ ಸೊಸೆಗೆ ಸುಸೂತ್ರವಾಗಿ ಹೆರಿಗೆ ಮಾಡಿಸಿ ಮೊಮ್ಮಗುನ ತಂದು ನನ್ನ ಕೈಲಿಟ್ಟಿದ್ದಕ್ಕೆ ಇವತ್ತು ಒಂದು ಒಳ್ಳೆ ಕುಟುಂಬ ನಂದಾಗಿದೆ. ಈ ಜಾತಿ, ಈಗೋ, ಹಣ, ಅಂತಸ್ತು ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ಬೇಕು? ಇದರಿಂದ ಒಂದು ನಯಾ ಪೈಸೆ ಉಪಯೋಗ ಇಲ್ಲ, ಕೊನೆ ಕ್ಷಣದಲ್ಲಿ ಏನನ್ನೂ ಹೊತ್ಕೊಂಡು ಹೋಗಲ್ಲ ಅಂತ ನನಗ್ ಬುದ್ಧಿ ಹೇಳಿ ನಾನು ಬದಲಾಗೋ ಹಾಗೆ ಮಾಡಿದ ನಿನ್ನನ್ನ ನನ್ನ ಮಗಳಾಗ್ ಕಾಣ್ತಿದ್ದೀನಮ್ಮ. ಅಮ್ಮ, ನೀವು ಇಂಥ ಮಗಳನ್ನ ಹೆತ್ತಿದ್ದಕ್ಕೆ ಎಷ್ಟು ಗರ್ವ ಪಟ್ರು ಕಮ್ಮಿನೇ. ನನಗೆ ಇನ್ನೊಂದು ಜನ್ಮ ಅಂತಿದ್ರೆ ರಾಧಿಕಾ ಅಂತವಳೆ ನನ್ನ ಮಗಳಾಗಿ ಹುಟ್ಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಮ್ಮ. ಯಾವಾಗ್ಲೂ ನನಗೆ ಈಗೋನೇ ಮುಖ್ಯ ಅಂತ ಹೇಳ್ತಿದ್ದೆ. ಆ ಗುಣನ ಬದಲಾಯಿಸಿದ್ದೆ ರಾಧಿಕಾ ಅಮ್ಮ. ಇವಳಿಗೆ ನಾನು ಜೀವನ ಪೂರ್ತಿ ಋಣಿಯಾಗಿರ್ತೀನಿ. ಯಾಕೆ ಸರ್ ಇಷ್ಟೊಂದು ದೊಡ್ಡ ದೊಡ್ಡ ಮಾತುಗಳಾಡ್ತಿದ್ದೀರಾ? ದೊಡ್ಡೋರು, ಚಿಕ್ಕವರು, ಶ್ರೀಮಂತರು, ಬಡವರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ರ ಜೊತೆಯಾಗಿ ಸಹಜವಾಗಿದ್ದು ಬಿಟ್ರೆ ಸಾಕು. ಅದು ಕೆಲವ್ರಿಗೆ ಅರ್ಥ ಆಗಲ್ಲ. ಇರ್ಲಿ, ದಿನಗಳು ಕಳೀತಾ ಕಳೀತಾ ಅರ್ಥ ಆಗತ್ತೆ. ನೀನ್ ಹೇಳೋದು ಸರಿನೇ ರಾಧಿಕಾ. ಯಾಕಪ್ಪ ಚಿರಂತ್ ಸುಮ್ನೆ ನಿಂತ್ಬಿಟ್ಟೆ? ನೀನ್ ಎಷ್ಟು ಲಕ್ಕಿ ಗೊತ್ತಾ? ರಾಧಿಕನ್ ತರ ಹೆಂಡತಿ ಸಿಕ್ಕಿರೋದು ನಿನ್ ಪುಣ್ಯ ಅಂತ ತಿಳ್ಕೊ. ಅಮ್ಮ, ನೀವು ಅಷ್ಟೇ. 7 ಸಮುದ್ರ ದಾಟ್ಕೊಂಡು ಹೋದ್ರು ರಾಧಿಕನ್ ತರ ಸೊಸೆ ಸಿಗೋದ್ ಕಷ್ಟ. ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ರಾಧಿಕಾ, ತಗೊಳಮ್ಮ ಇದನ್ನ. ಸರ್, ಇದೆಲ್ಲ ಯಾಕೆ? ಯಾಕೆ ಅಂತ ಪ್ರಶ್ನೆ ಮಾಡಬಾರ್ದು, ತಗೋಬೇಕಷ್ಟೇ. ಚಿರಣ್, ಇಬ್ರು ಸೇರ್ ತಗೊಳ್ಳಿ. ಥ್ಯಾಂಕ್ಸ್. ರಾಧಿಕಾ, ಆ ಉಡುಗೊರೆ ನಿನಗೋಸ್ಕರ. ತೆಗೆದ್ ನೋಡು. ಸರ್, ಇದೆಲ್ಲ ಯಾಕೆ? ಬರೀ ತಾಂಬೂಲ ಕೊಟ್ರೆ ಸಾಕಿತ್ತು. ಇದೆಲ್ಲ ಬೇಡ, ತಗೊಳ್ಳಿ. ನೀನ್ ಬೇಡ ಅನ್ನೋ ಹಾಗೆ ಇಲ್ಲ. ನಾನು ನನ್ ಮಗಳಿಗೆ ಕೊಡ್ತಾ ಇದ್ದೀನಿ. ನೀನ್ ತಗೋ ಅಂದ್ರೆ ತಗೋಬೇಕಷ್ಟೇ. ರಾಧಿಕಾ, ಅವ್ರಷ್ಟೊಂದ್ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ, ಪರವಾಗಿಲ್ಲ ತಗೋ. ಸರಿ, ನಾನಿನ್ ಹೋಗ್ ಬರ್ತೀನಮ್ಮ. ಅಯ್ಯೋ, ಹಾಗೆ ಹೊರಟ್ಬಿಟ್ರಲ್ಲ, ಊಟ ಮಾಡ್ಕೊಂಡು ಹೋಗಿ. ಇಲ್ಲಮ್ಮ, ಬರ್ತಾ ಎಲ್ಲ ಮುಗಿಸ್ಕೊಂಬಂದೆ. ಇಲ್ಲ ಇಲ್ಲ, ನೀವಿವತ್ತ ಮನೇಲಿ ಊಟ ಮಾಡ್ಕೊಂಡೇ ಹೋಗ್ಬೇಕು. ಕಾಶಿ, ಒಳಗ್ ಕರ್ಕೊಂಡು ಹೋಗು. ಬನ್ನಿ ಬನ್ನಿ ಸರ್. ಬಾ. ಬನ್ನಿ. ಸರಿ ಸರಿ, ನಾನು ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ, ಮಾತಾಡೋಣ ಅದ್ರ ಬಗ್ಗೆ. ಓಕೆ ಓಕೆ, ಬಾಯ್. ಯಾಕತ್ತೆ, ನೀವ್ ಹಚ್ಚಿದ ಬೆಂಕಿ ಜೋರಾಗುರಿದೆ, ತಣ್ಣಗಾಗೋಯ್ತಲ್ಲ ಅಂತ ಬೇಜಾರಾಗ್ತಿದ್ಯಾ? ಚಿರುನ ನಮ್ ವಿರುದ್ಧ ಎತ್ಕಟ್ಟಿ ಒಂದ್ ದೊಡ್ಡ ಡ್ರಾಮಾನೇ ಕ್ರಿಯೇಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರಿ. ಪಾಪ, ನೀವ್ ಅನ್ಕೊಂಡ್ ಹಾಗೇನೂ ಆಗ್ಲೇ ಇಲ್ಲ. ನಿಮಗ್ಯಾಕ್ ಬಂತು ಇಂತ ಕೀಳ್ಮಟ್ಟದ ಬುದ್ಧಿ? ಅಲ್ಲ, ಒಳ್ಳೆ ಸಮಯ ಬಂದಾಗ ಎಲ್ರ ಜೊತೆ ಹೊಂದ್ಕೊಂಡ್ ಹೋಗಿ ಚೆನ್ನಾಗಿರೋದನ್ ಬಿಟ್ಟು ಬೇಕಿತ್ತ ಇದಲ್ಲ? ನಿಮಗೆ ಇದೆಲ್ಲ ಅಸಹ್ಯ ಅನ್ಸಲ್ವಾ? ನೀವ್ ಹೀಗೆ ಮಾಡ್ತಿದ್ರೆ ಒಂದಲ್ಲ ಒಂದಿನ ಆ ದೇವ್ರು ನಿಮ್ಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಯಾರೋ ಏನೋ ನಾವ್ ಯಾವತ್ತೋ ಮಾಡಿರೋ ಸಹಾಯನ ನೆನ್ಸ್ಕೊಂಡು ಮನೆವರೆಗೂ ಬಂದು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ಆದ್ರೆ ನೀವು ಅತ್ತೆ, ಬಾತೆ ಊಟ ಮಾಡೋಣ. ನೀನ್ ಹೋಗಿರು ಪುಟ್ಟ, ನಾನ್ ಬರ್ತೀನಿ. ಮದ್ವೆ ಆಗಿದೆ ಅನ್ನೋ ಖುಷಿಲಿ ಚಿರು ಇದ್ದಾನೆ. ನೀವ್ ನೋಡಿದ್ರೆ ನಿಮ್ ನರಿ ಬುದ್ಧಿ ತೋರಿಸ್ತಿದ್ದೀರಾ. ನೋಡಿ, ಇದನ್ನೆಲ್ಲ ಅವನ ಹತ್ರ ಹೇಳಿ ಅವ್ನ್ ಮೂಡ್ ಹಾಳು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನೀವ್ ಈಗಿಂದೀಗ್ಲೇ ಇಲ್ಲಿಂದ ಹೊರಡ್ತಾ ಇರಿ. ಇಲ್ಲ ಅಂದ್ರೆ ನನ್ ಮಾತಿನ ವರ್ಷನೆ ಬದಲಾಗತ್ತೆ. ಒಂದ್ಸಲ ಹೇಳ್ತಿರೋವಾಗ್ಲೇ ಹೊರಟ್ಬಿಡಿ. ಏಯ್, ಹೊರಡಿ ಅಂದೆ. ರಾಧಿಕಾ, ಮಾಮ್, ಇಲ್ಲಾಕ್ ನಿಂತಿದ್ದೀರಾ? ಒಳಗಡೆ ಬನ್ನಿ. ನಾನು ಅದನ್ನೇ ಹೇಳ್ತಿದ್ದೀನಿ ಚಿರು, ಆದ್ರೆ ಅವರೇ ಹೊರಡ್ತೀನಿ ಅಂತಿದ್ದಾರೆ.
ಹೌದು ಚಿರು, ನಾನು ಹೊರಡ್ತೀನಿ. ಸರಿ ಮಾಮ್. ಹ್ಮ್. ರಾಧಿಕಾ ಬಾ ಹೋಗೋಣ. ಹಾ. ಏನ್ ಮೇಡಮ್, ಕೊನೆಗೂ ನೀವು ಆ ರಾಧಿಕಾ ಜೊತೆ ಸೇರ್ಕೊಂಡ್ಬಿಟ್ರ? ಅವಳನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರಿ ಅಲ್ವಾ? ಈಗ ನನ್ನ ಮಗಳು ಜೀವನ ಕ್ವಶನ್ ಮಾರ್ಕ್. ಹೇಳಿ, ಇದಕ್ಕೆ ಉತ್ತರ ಹೇಳಿ. ಅಲ್ಲ ಮೇಡಮ್, ನನ್ನ ಮಗಳು ನಿಮ್ಮನ್ನ ಅತಿಯಾಗಿ ನಂಬಿದ್ಲು, ಆದ್ರೆ ನೀವು ಕೊನೆಯ ಕ್ಷಣದಲ್ಲಿ ಕೈ ಬಿಟ್ಬಿಟ್ರಿ. ಸಾಕು ದಯಾಳವ್ರೆ, ಆ ರಾಧಿಕರ ನನ್ನ ಸೊಸೆಯಾಗಿ ಒಪ್ಕೊಂಡಿಲ್ಲ ಅಂತ ನಾನು ನಿಮಗೆ ಎಷ್ಟು ಸಲ ಹೇಳಿ? ಇಲ್ಲಿವರೆಗೂ ನಿಮ್ ಮಗಳನ್ನ ನಮ್ಮ ಮನೆಗೆ ಹೇಗ್ ತುಂಬಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗಲೂ ಯೋಚನೆ ಮಾಡ್ತಾನೆ ಇದ್ದೀನಿ. ಹೌದಾ? ಈಗ ಯೋಚನೆ ಮಾಡಿದ್ರೆ ಏನ್ ಪ್ರಯೋಜನ? ಏನ್ ಪ್ರಯೋಜನ ಮೇಡಮ್? ನನ್ನ ಮಗಳು ನಿಮ್ಮಿಂದ ಮೋಸ ಹೋಗಿ ಆಯ್ತಲ್ಲ. ನಿಮ್ಮನ್ನ ನಂಬೋ ಬದಲು ನಾನೇ ಹುಡುಗರನ್ನ ಬಿಟ್ಟು ಆ ರಾಧಿಕಾ ಕತೆನ ಮುಗಿಸಿ ನಿಮ್ಮ ಮಗ ಚಿರು ಜೊತೆ ನನ್ನ ಮಗಳು ಮದುವೆ ಮಾಡಬಹುದಾಗಿತ್ತು. ನೀವು ಪ್ರಯೋಜನಕ್ಕೆ ಬರಲ್ಲ, ವೇಸ್ಟ್ ನೀವು. ಈಗ ನನ್ನ ಮಗಳು ನಿಮ್ಮನ್ನ ನಂಬಿದ್ದಕ್ಕೆ ವಿಷ ಕುಡಿದು ಸಾಯ್ಬೇಕು. ನೋಡಿ, ನನಗಿಷ್ಟೊಂದು ಇನ್ಸಲ್ಟ್ ಮಾಡಬೇಡಿ. ಈ ಕ್ಷಣದವರೆಗೂ ನನ್ನ ಮಗನಿಂದ ಆ ರಾಧಿಕನ ಹೇಗ್ ದೂರ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಇದ್ದೀನಿ. ಅದೇ ಹೋರಾಟದಲ್ಲಿ ಇದ್ದೀನಿ. ಆದ್ರೆ ನನ್ ಬ್ಯಾಡ್ ಲಕ್, ನಾನು ಏನೇ ಪ್ಲಾನ್ ಮಾಡಿದ್ರು ಅದು ನನಗೆ ಉಲ್ಟಾ ಹೊಡಿತಾ ಇದೆ. ಆ ರಾಧಿಕನೇ ಗೆಲ್ತಾ ಇದ್ದಾಳೆ. ಅವಳು ಗೆಲ್ಲೋ ಹಾಗೆ ಮಾಡ್ತಾ ಇರೋದು ನೀವೇ ತಾನೇ? ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಮಗಿಂತ ಜಾಸ್ತಿ ಅವಳ ಮೇಲೆ ಕೋಪ ಇರೋದು ನನಗೆ. ಎಲ್ರ ಮುಂದೆ ನನಗೆ ಅವಳು ಕಪಾಳೆ ಹೊಡೆದು ಅವಮಾನ ಮಾಡಿದಾಳೆ. ಅವಳನ್ನ ನಮ್ಮನೆ ಸೊಸೆಯಾಗಿ ಒಪ್ಕೊಳ್ತೀನಿ ಅಂತ ನೀವು ಹೇಗ್ ತಿಳ್ಕೊಂಡ್ರಿ? ನನಗೇನ್ ಸ್ವಾಭಿಮಾನ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಸ್ವಲ್ಪ ಹೊತ್ತಿನ ಮುಂಚೆ ನನ್ ಮಗ ಮತ್ತೆ ಆ ರಾಧಿಕನ್ ಮಧ್ಯೆ ಬೆಂಕಿ ಹಚ್ಚಕ್ ನೋಡ್ದೆ, ಆದ್ರೆ ಹಾಳ ಟೈಮು ನನ್ ಕಡೆ ಇರ್ಲಿಲ್ಲ. ಆಹಾ, ಹೀಗ್ ಮಾತಾಡಿ ನನಗೂ ನನ್ನ ಮಗಳಿಗೂ ಕನ್ವಿನ್ಸ್ ಮಾಡಕ್ ನೋಡ್ತಿದ್ದೀರಾ ಅಷ್ಟೇ. ನಿಲ್ಸಿ ಮೇಡಮ್, ನಿಲ್ಸಿ. ನಿಮ್ ನಾಟಕ ಇಲ್ಲಿಗೆ ನಿಲ್ಸಿ. ಇವಳಿಗೂ ಬುದ್ಧಿ ಇಲ್ಲ. ಬದುಕುದೇ ಚಿರು ಜೊತೆನೆ, ಇಲ್ಲ ಅಂದ್ರೆ ಸಾಯ್ತೀನಿ ಅಂತಿದ್ದಾಳೆ. ನಾನೇನ್ ಮಾಡ್ಲಿ? ಎಲ್ಲ ನನ್ನ ಕರ್ಮ. ನೋಡಿ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಇದರಿಂದ ಏನು ಪ್ರಯೋಜನ ಆಗಲ್ಲ. ಮೊದಲೇ ನಾನು ತಲೆ ಕೆಡ್ಸ್ಕೊಂಡು ಅಲ್ಲಿಂದ ಬರ್ತಾ ಇದ್ದೀನಿ. ನೋಡಿ ಮೇಡಮ್, ನನ್ನ ಮಗಳು ಜೀವನ ಹೀಗಾಯ್ತಲ್ಲ ಅಂತ ನನಗೂ ಅಷ್ಟೇ ಕೋಪ ಇದೆ. ಆಂಟಿ, ಇದ್ರ ಮೇಲೂ ನನಗೆ ಸುಮ್ಮನೆ ಇರೋದಕ್ಕಾಗಲ್ಲ. ನಿಮ್ಮನ್ನ ನಂಬಿ ಇಷ್ಟು ದಿನ ತಾಳ್ಮೆಯಿಂದ ಇದ್ದೆ. ಆದ್ರೆ ಆ ರಾಧಿಕಾ ಗೆದ್ಲು, ಚಿರುನ ಮದ್ವೆ ಆದ್ಲು. ಇಷ್ಟೆಲ್ಲ ಆದ್ಮೇಲೆ ಒಂದು ನಾನ್ ಬದುಕಿರ್ಬೇಕು, ಇಲ್ಲ ಅವಳು ಬದುಕಿರ್ಬೇಕು.